ಹಾವನೂರು ಗುತ್ತಲ ಬೆಳ್ಳಟ್ಟಿ ಮಾರ್ಗಗಳಿಗೆ ಹೆಚ್ಚು ಬಸ್ ಬಿಡುವಂತೆ ಹಿರಿಯ ನಾಗರಿಕರಿಂದ ಮನವಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಿಂದ ಹಾವನೂರು ಗುತ್ತಲ ಬೆಳ್ಳಟ್ಟಿ ಮಾರ್ಗಗಳಿಗೆ ಬೆಳಗಿನ ಸಮಯದಲ್ಲಿ ಸಂಚರಿಸುವ ಬಸ್ಗಳನ್ನು ಬಿಟ್ಟರೆ ಮತ್ತೆ ಬಸ್ಗಳು ಇರುವುದಿಲ್ಲ. ಇದರಿಂದ ವೃದ್ಧರು, ರೈತರು, ವ್ಯಾಪಾರಸ್ಥರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ನಿತ್ಯ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಾಗಿದೆ. ಅದಕ್ಕಾಗಿ ಹಾವನೂರು ಗುತ್ತಲ ಬೆಳ್ಳಟ್ಟಿ ಬೂದಿಹಾಳ, ಕೊಕ್ಕರ, ಗಂದಿ, ನಾಗರ ಮಡುವು, ಬಿಜ್ಜೂರು, ಕೊಂಚಿಗೆರೆ ಬೆಳ್ಳಟ್ಟಿ ಮಾರ್ಗವಾಗಿ ಲಕ್ಷ್ಮೇಶ್ವರ ಘಟಕದಿಂದ ಹೆಚ್ಚಿನ ಬಸ್ ಬಿಡಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರಧಾನ ಕಾರ್ಯದರ್ಶಿಗಳಾದ ಉಮೇಶ್ ಗೋವನಕೊಪ್ಪ ಅವರು ಲಕ್ಷ್ಮೇಶ್ವರ ತಾಲೂಕು ರಾಜ್ಯ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಮನವಿಯನ್ನ ಸಲ್ಲಿಸಿದರು. ಅವರ ಮನವಿಗೆ ಸ್ಪಂದಿಸಿದ ಹಿರಿಯ ನಾಗರಿಕರ ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸಿಆರ್ ಲಕುಂಡಿಮಠ, ಚಂಬಣ್ಣ ಬಾಳಿಕಾಯಿ, ಐಎಸ್ ಮಡಿವಾಳರ, ಶಿಬೇರಪ್ಪ ವಾಲಿಶೆಟ್ರು ಅವರ ನೇತೃತ್ವದಲ್ಲಿ ಲಕ್ಷ್ಮೇಶ್ವರ ಸಾರಿಗೆ ಘಟಕದ ವ್ಯವಸ್ಥಾಪಕಿಯಾದ ಸವಿತಾ ಆದಿಯವರಿಗೆ ಮನವಿ ಸಲ್ಲಿಸಿ ಹೆಚ್ಚು ಬಸ್ ಬಿಡುವಂತೆ ಒತ್ತಾಯಿಸಿದರು. ಮನವಿ ಸ್ವೀಕರಿಸಿದ ವ್ಯವಸ್ಥಾಪಕಿ ಸಂಬಂಧಿಸಿದ ಮೇಲಧಿಕಾರಿಗಳೊಂದಿಗೆ ಚರ್ಚಿಸಿ ಹೆಚ್ಚಿನ ಬಸ್ ಅನ್ನು ಬಿಡುವಂತೆ ವ್ಯವಸ್ಥೆ ಮಾಡುತ್ತೇನೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ, ಎನ್ಕೆಎಸ್ ಟಿವಿ4 ಲಕ್ಷ್ಮೇಶ್ವರ. ಬೂದಿಯಾಳ ಮಾರ್ಗ ಅಲ್ಲಿಯ ನಮ್ಮ ಸಾರ್ವಜನಿಕರಿಗೆ ಬಸ್ಸಿನ ಅನಾನುಕೂಲ ಐತಿ ಅಂತ ನಮಗೊಂದು ಪತ್ರ ಕೊಟ್ಟಿದ್ರು. ಆ ಪ್ರಕಾರ ನಾವು ಮ್ಯಾನೇಜರ್ ಭೇಟಿಯಾಗಿ ಈ ಪತ್ರವನ್ನು ಕೊಟ್ಟು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ. ಅವರು ನಮಗೆ ಸ್ಪಂದಿಸಿ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳಿರುತ್ತಾರೆ. ಏನು ಹೇಳ್ತೀರಿ ಮೇಡಮ್? ತಾವು ಅವ್ರ ಮನವಿ ಕೊಟ್ಟಿದ್ದಿಲ್ಲ. ಈಗ ಆಲ್ರೆಡಿ ಕೊಟ್ಕೊಬೋದು. ಗುಜರಾತ್ ನಮ್ಮದು ಬೆಳಿಗ್ಗೆ ಒಂದು ಸಾಯಂಕಾಲ ಅಷ್ಟೇ ಬಸ್ಸಸ್ ಅದಾವೆ. ಸೊ ಇದನ್ನ ಈ ಫ್ರೀಕ್ವೆನ್ಸಿ ಒಳಗೆ ನಾವು ಚೆಕ್ ಮಾಡಿ ನಾವು ಅನುಕೂಲ ಮಾಡ್ತೀವಿ. ಎಷ್ಟು ದಿನದ ಮಾಡ್ಕೊಡ್ತೀವಿ. ಯಾಕಂತಂದ್ರೆ ನಾವು ಇದಕ್ಕೆ ನಮ್ಮ ವಿಭಾಗೀಯ ಸಂಚಾಲನಾಧಿಕಾರಿಗಳಿಗೆ ಪತ್ರ ತಗೊಂಡು ಅಲ್ಲಿ ರೂಟ್ನ ಪರ್ಮಿಷನ್ ತಗೊಂಡ್ರೆ ಮಾಡ್ಕೊಡ್ತೀವಿ. ಬೂದಿಯಾಳ ಮಾರ್ಗ ಬೂದಿಯಾಳ ಮಾರ್ಗ ಅಲ್ಲಿಯ ನಮ್ಮ ಸಾರ್ವಜನಿಕರಿಗೆ ಬಸ್ಸಿನ ಅನಾನುಕೂಲ ಐತಿ ಅಂತ ನಮಗೊಂದು ಪತ್ರ ಕೊಟ್ಟಿದ್ರು. ಆ ಪ್ರಕಾರ ನಾವು ಮ್ಯಾನೇಜರ್ ಭೇಟಿಯಾಗಿ ಈ ಪತ್ರವನ್ನು ಕೊಟ್ಟು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ. ಅವರು ನಮಗೆ ಸ್ಪಂದಿಸಿ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತ ಹೇಳಿರುತ್ತಾರೆ. ಏನು ಹೇಳ್ತೀರಿ ಮೇಡಮ್? ತಾವು ಅವ್ರ ಮನವಿ ಕೊಟ್ಟಿದ್ದಿಲ್ಲ. ಈಗ ಆಲ್ರೆಡಿ ಕೊಟ್ಕೊಬೋದು. ಗುಜರಾತ್ ನಮ್ಮದು ಬೆಳಿಗ್ಗೆ ಒಂದು ಸಾಯಂಕಾಲ ಅಷ್ಟೇ ಬಸ್ಸಸ್ ಅದಾವೆ. ಸೊ ಇದನ್ನ ಈ ಫ್ರೀಕ್ವೆನ್ಸಿ ಒಳಗೆ ನಾವು ಚೆಕ್ ಮಾಡಿ ನಾವು ಅನುಕೂಲ ಮಾಡ್ತೀವಿ. ಎಷ್ಟು ದಿನದ ಮಾಡ್ಕೊಡ್ತೀವಿ. ಯಾಕಂತಂದ್ರೆ ನಾವು ಇದಕ್ಕೆ ನಮ್ಮ ವಿಭಾಗೀಯ ಸಂಚಾಲನಾಧಿಕಾರಿಗಳಿಗೆ ಪತ್ರ ತಗೊಂಡು ಅಲ್ಲಿ ರೂಟ್ನ ಪರ್ಮಿಷನ್ ತಗೊಂಡ್ರೆ ಮಾಡ್ಕೊಡ್ತೀವಿ.